ಮುಳುಬಾಗಿಲು ತಾಲೂಕಿನ ಇತಿಹಾಸದಲ್ಲಿ ಈ ದಿನ ಒಂದು ಅವಿಸ್ಮರಣೀಯವಾಗಿ ಉಳಿತಕ್ಕಂಥ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಕೋಲಾರ ಜಿಲ್ಲಾಡಳಿತ ಬಹುಶಃ ವಿಶೇಷವಾಗಿ ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆಗೆ ನಮ್ಮ ಕೋಲಾರದ ಶಾಸಕರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಹೈವೇದೊಂದು ಮೀಟಿಂಗ್ ಆಯ್ತು. ಈ ಹೈವೇ ಏನು ಮೀಟಿಂಗ್ ಆಯ್ತು, ಸೇಫ್ಟಿ ಮೆಷರ್ಸ್ ಬಗ್ಗೆ ಮಾತನಾಡ್ತಕ್ಕಂಥ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಲಹೆಯನ್ನು ಕೊಟ್ಟರು. ಸರ್, ಇವತ್ತು ಬಹಳಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ನಾವು ರೋಡ್ ಮೆಷರ್ಮೆಂಟ್ಸ್, ರೋಡ್ ಬಗ್ಗೆ ಏನ್ ಮೆಷರ್ಸ್ ತಗೊಳ್ತಾ ಇದ್ದೀವೋ ಅದಕ್ಕಿಂತ ಹೆಚ್ಚಾಗಿ ಈ ಹೆಲ್ಮೆಟ್ ಹಾಕೊಂಡು ಹೋಗದೇ ಇರೋದ್ರಿಂದ ಬಹಳಷ್ಟು ಆಕ್ಸಿಡೆಂಟ್ಸ್ ಆಗಿ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಬಹುಶಃ ಹೆಲ್ಮೆಟ್ ಧರಿಸ್ಕೊಂಡು ಪ್ರಯಾಣ ಮಾಡದೆ ಆದ್ರೆ ಆಕ್ಸಿಡೆಂಟ್ ಆದ್ರೂ ಕೂಡ ತಲೆಗೊಂದು ಪೆಟ್ಟು ಬೀಳದೆ ಇದ್ರೆ ಅಟ್ಲೀಸ್ಟ್ ಅವ್ರನ್ನ ಬದುಕುಳಿಸ್ತಕ್ಕಂಥ ಪ್ರಯತ್ನಗಳಾದ್ರೂ ಕೂಡ ಮಾಡಬಹುದು. ಇದರ ಬಗ್ಗೆ ಏನಾದ್ರೂ ಒಂದು ಕಾರ್ಯಕ್ರಮನ ನೀವು ಕಡ್ಡಾಯವಾಗಿ ರೂಪಿಸ್ಬೇಕು ಅಂತೇಳಿ ಅವರು ಸಲಹೆ ಮಾಡಿದ್ರಿಂದ ಅದು ಇವತ್ತು ಇಡೀ ಜಿಲ್ಲೆಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿದ್ದಂಥ ನಿಖಿಲ್ ರವರು ಇವತ್ತು ಜಾರಿಗೆ ತಂದರು. ಅದು ಜಾರಿಗೆ ತಂದ ಮೇಲೆ ಬಹಳಷ್ಟು ಪೊಲೀಸ್ ಇಲಾಖೆಯವರು ಕೂಡ ಬಹಳಷ್ಟು ಕಠಿಣವಾಗಿ ಕ್ರಮಗಳನ್ನು ತೆಗೆದುಕೊಂಡು ಹೆಲ್ಮೆಟ್ ಧರಿಸ್ತಕ್ಕಂಥದ್ದು ಕಡ್ಡಾಯವಾಗಿದೆ ಅಂತೇಳಿ ಅರಿವು ಮೂಡಿಸೋದ್ರ ಜೊತೆಗೆ ಹೆಲ್ಮೆಟ್ ಇಲ್ಲದೆ ಬರ್ತಕ್ಕಂಥವ್ರಿಗೆ ಕೂಡ ಫೈನ್ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮಾಡಿದಂಥ ಸಂದರ್ಭದಲ್ಲಿ ಆದಿನಾರಾಯಣರವರಿಗೆ ಒಂದು ಯೋಚನೆ ಆಯಿತು. ಬಹುಶಃ ನಾವು ಎಷ್ಟೇ ಕಾನೂನನ್ನ ಕಠಿಣವಾಗಿ ತಂದ್ರೂ ಕೂಡ, ಜಾರಿಗೆ ಮಾಡಿದ್ರು ಕೂಡ ನಮ್ಮ ಜನರಿಗೆ ಅದರ ಮಹತ್ವ ಅರ್ಥ ಆಗೋದಿಲ್ಲ. 1 ಲಕ್ಷ 2 ಲಕ್ಷ 3 ಲಕ್ಷ ಕೊಟ್ಟು ಬೈಕ್ ತಗೊಳ್ತೀವಿ, ಆದ್ರೆ 500 ರೂಪಾಯಿ 1000 ರೂಪಾಯಿ ಕೊಟ್ಟು ಒಂದು ಹೆಲ್ಮೆಟ್ ತಗೊಳ್ಳೋದಿಲ್ಲ. ಅದೇನ್ ಮಾಡಕ್ಕಾಗಲ್ಲ, ನಮ್ಮ ಜನರ ಒಂದು ಇದೇನೆ ಹಂಗೆ. ಯಾಕೆ ನಾವು ಹೆಲ್ಮೆಟ್ ಅನ್ನ ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತೇಳಿ ತಾಲೂಕಿನ ಎಲ್ಲ ಹಿರಿಯ ಮುಖಂಡರ ಜೊತೆಗೆ ಒಂದು ಸಮಾಲೋಚನೆ ಮಾಡಿ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ನನಗೊಂದು ಆಲೋಚನೆ ಬಂದಿದೆ. ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆಗಳನ್ನು ಕೂಡ ತಿಳಿಸಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಚರ್ಚೆ ಮಾಡಿ, ಇಲ್ಲ ಇದು ಒಳ್ಳೆ ಕಾರ್ಯಕ್ರಮ ಮಾಡೋಣ, ಇದು ಒಂದು ಜೀವವನ್ನ ಉಳಿಸ್ತಕ್ಕಂಥದ್ದು ಕಾರ್ಯಕ್ರಮ. ಒಂದು ಜೀವ ಉಳಿದ್ರೆ ಒಂದು ಕುಟುಂಬ ಉಳಿತದೆ, ಒಂದು ಜೀವದಿಂದ ಒಂದು ಕುಟುಂಬ ಮೇಲೆ ಆಧಾರ ಆಗಿರ್ತದೆ. ಇದು ನಾವು ಮಾಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ಅವರ ಸಲಹೆಯನ್ನು ಒಪ್ಪಿದಾಗ ಯಾವ ರೀತಿ ಮಾಡಬೇಕು, ಹೆಂಗ್ ಮಾಡಬೇಕು, ಕೊಡೋದಕ್ಕೆ ಸಾಧ್ಯನಾ? 500 ಹೆಲ್ಮೆಟ್, 1000 ಹೆಲ್ಮೆಟ್, 2000 ಹೆಲ್ಮೆಟ್ ಕೊಡಬಹುದು. ಇಡೀ ತಾಲೂಕಿನಾದ್ಯಂತ ನಾವು ಹೆಲ್ಮೆಟ್ ಕೊಡ್ತೀವಿ ಅಂದ್ರೆ ಅದು 10,000 ಆಗ್ಬೋದು, 20,000 ಆಗ್ಬೋದು, 25,000-30,000 ಆಗ್ಬೋದು ಅಂದಾಗ ಅದೆಷ್ಟೇ ಸಾವಿರ ಆಗ್ಲಿ, 20 ಆಗ್ಲಿ 30 ಆಗ್ಲಿ ನಾನು ಕೊಡೋದಕ್ಕೆ ಸಿದ್ಧನಿದ್ದೇನೆ, ನಿಮ್ ಸಹಕಾರ ಬೇಕು ಅಂತ ಹೇಳಿದಾಗ ಕೊನೆಗೆ ಆದಿನಾರಾಯಣರವರ ಒಂದು ಏನು ಸಲಹೆ ಇತ್ತು ಅದೆಲ್ಲರೂ ಕೂಡ ಒಪ್ಪಿ ಅದರಲ್ಲೂ ಕೂಡ ಬಹಳ ವ್ಯವಸ್ಥಿತವಾಗಿ, ಬಹಳ ಶಿಸ್ತುಬದ್ಧವಾಗಿ, ಬಹುಶಃ ಇಷ್ಟೊಂದು ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮ ನಾನು ಮಾತಾಡ್ಕೊಂಡು ಬಂದೆ ಮಂಜಣ್ಣವ್ರ ಹತ್ರ. ಯಾವ ರೀತಿ ಮಾಡಿದಾರೋ, ಹೆಂಗ್ ಮಾಡಿದಾರೋ, ಬ್ಯಾರಿಕೇಡ್ಸ್ ಹೆಂಗ್ ಹಾಕಿದಾರೋ, ಆ ಲೈನ್ ಹೆಂಗ್ ಮಾಡಿದಾರೋ ಅಂತೇಳಿ ಬಹಳಷ್ಟು ಇವತ್ತು ಶಿಸ್ತುಬದ್ಧವಾಗಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಈಗಾಗಲೇ ನನಗೆ ತಿಳಿದ ಮಟ್ಟಿಗೆ ಈಗ 9:15ಗೆ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಇದ್ದಾರೆ ಇಲ್ಲಿ. ಬಹುಶಃ ಇದು 2 ಗಂಟೆವರೆಗೂ ಮುಂದುವರಿಸಿದ್ರೆ ಒಂದು 25-30 ಸಾವಿರ ಕೂಡ ಆಗ್ಬಹುದು. ಕೊನೆಗೆ ಹೆಲ್ಮೆಟ್ ಸಾಕಾಗದೇನು ಬರ್ಬೋದೇನೋ, ಇದು ಮುಂದುವರೆದ ಭಾಗ ಅಂತೇಳಿ ನಿಮ್ಮ ಸುಮಂಗಲಿ ಭವ ಯಾವ ರೀತಿ ಆಯಾ ಹೋಬಳಿಗಳಲ್ಲಿ ಹೋಗಿ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರೋ ಹಂಗೆ ಇದನ್ನು ಕೂಡ ಮಾಡ್ಬೇಕಾಗ್ತದೆ. ಪಾರ್ಟ್ 2 ಸಾಂಗ್ಲಿಯಾನ ಪಾರ್ಟ್ 1 ಪಾರ್ಟ್ 2 ಇದ್ದಾಗೆ, KGF ಪಾರ್ಟ್ 1 ಪಾರ್ಟ್ 2 ಇದ್ದಾಗೆ ಮತ್ತೆ ಮುಂದುವರೆದ ಭಾಗ ಕೂಡ ಮಾಡ್ಬೇಕಾಗುತ್ತೇನೋ ಅಂತ ನನಗಾದ್ರೂ ಕೂಡ ಭಾವಿಸ್ತಾ ಇದ್ದೀನಿ. ಇದೊಂದು ಉತ್ತಮವಾದಂತ ಕಾರ್ಯಕ್ರಮ. ಇದರಿಂದ ಹೆಲ್ಮೆಟ್ ಧರಿಸಿ ಆಗಬಾರ್ದು, ಆದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಆಗೋಗ್ತದೆ. ಆಗೋದಂತ ಸಂದರ್ಭದಲ್ಲಿ, ಅಪಘಾತ ಅಂತ ಸಂದರ್ಭದಲ್ಲಿ
ಇಲ್ಲ ಹೆಲ್ಮೆಟ್ ಹಾಕಿದ್ರಿಂದ ಇವತ್ತು ನಮ್ಮ ಪ್ರಾಣ ಉಳಿತು ಅಂತ ಅವ್ರಿಗೆ ಯಾವತ್ತು ಅರ್ಥ ಆಗ್ತದೆ, ಬಹುಶಃ ಅವತ್ತು ಆ ಕುಟುಂಬ ನಿಮ್ಮನ್ನ ನೆನೆಸ್ಕೊಳ್ತಕ್ಕಂಥದ್ದು, ನಿಮಗೆ ಶುಭ ಹಾರೈಸ್ತಕ್ಕಂಥದ್ದನ್ನ ನಮ್ಮ ಅಮಾನುಲ್ಲಾ ಸಾಹೇಬ್ರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಈಗ ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಪರವಾಗಿ ನಾನೇ ಸ್ವತಃ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾರು ಅಮಾನುಲ್ಲಾ ಸಾಹೇಬ್ರಿಗೆ ಹಾಕ್ರಪ್ಪ ಶಾಲು, ಸ್ವಾಗತ ಕೋರ್ತಾ ಇದ್ದೀನಲ್ಲ. ರಾತ್ರಿ ಜಾಗರಣ ಪಾಪ. ಹೌದು, ಗೊತ್ತು. ಒಂದು ಆಶೀರ್ವಾದ, ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಏನು ಆಶೀರ್ವದಿಸ್ತಾರೆ, ಅದು ನಿಜವಾಗ್ಲೂ ಕೂಡ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಅದು ಸಲ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಾವು ಬಹಳಷ್ಟು ದಿವಸಗಳಿಂದ ರಾಜಕಾರಣವನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಚುನಾವಣೆಗಳು ಬರ್ತದೆ, ಚುನಾವಣೆಗಳು ಹೋಗ್ತದೆ. ಚುನಾವಣೆಗಳು ಬಂದಾಗ ಮುಖಂಡರುಗಳು, ಅಭ್ಯರ್ಥಿಗಳಾಗ್ತಕ್ಕಂಥವ್ರು ಬರ್ತಾರೆ, ಚುನಾವಣೆಗೆ ನಿಲ್ತಾರೆ. ಚುನಾವಣೆಯಲ್ಲಿ ಗೆದ್ರೆ ನಮ್ಮ ಜೊತೆಗಿರ್ತಾರೆ, ಚುನಾವಣೆ ಸೋತ್ರೆ ಮತ್ತೆ ಚುನಾವಣೆ ಬಂದಾಗ ನಮಗೆ ಸಿಗೋದು. ಆದರೆ ಆದಿನಾರಾಯಣರವರು 2.5 ವರ್ಷಗಳಿಂದ ಚುನಾವಣೆಯಲ್ಲಿ ಸೋತ ನಂತರವೂ ಕೂಡ ನಿರಂತರವಾಗಿ ನಿಮ್ಮ ಜೊತೆಗೆ ಸಂಪರ್ಕವನ್ನು ಇಟ್ಕೊಳ್ಳೋದ್ರ ಮೂಲಕ ಈ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಹಂತದಲ್ಲಿ, ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಸಹಕಾರದಿಂದ, ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರದಿಂದ ಈ ತಾಲೂಕಿನ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದಕ್ಕೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದ್ರ ಮೂಲಕ ಸರ್ಕಾರದಿಂದ ಪಕ್ಷದ ಕಾರ್ಯಕರ್ತರಿಗೆ ಏನೆಲ್ಲ ನಾಮನಿರ್ದೇಶನಗಳಾಗಬೇಕು ಅದೆಲ್ಲವನ್ನ ಮಾಡಿಸೋದ್ರ ಮೂಲಕ, ಎಲ್ಲ ಜಾತಿ ವರ್ಗಗಳಿಗೆ ಮಾಡಿಸೋದ್ರ ಮೂಲಕ, ಎಲ್ಲರಿಗೂ ಅವಕಾಶಗಳನ್ನ ಮಾಡಿಕೊಡೋದ್ರ ಮೂಲಕ, ಬಹುಶಃ ಒಬ್ಬ ಶಾಸಕರು ಯಾವ ರೀತಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾರೆ ಅದೇ ರೀತಿ ಇವತ್ತು ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಪಕ್ಷದ ಸಂಘಟನೆಗೂ ಕೂಡ ಬರೀ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದು ಮತ್ತು ನಾಮನಿರ್ದೇಶನ ಮಾಡುವಂಥದ್ದಲ್ಲ, ಅದರ ಜೊತೆಗೆ ಪಕ್ಷದ ಸಂಘಟನೆಯನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ನಮ್ಮ ದಿವಂಗತ ನೀಲಕಂಠೇಗೌಡರನ್ನ, ಅವರ ಅಕಾಲಿಕ ಮರಣ ಆದ್ಮೇಲೆ ಪಕ್ಷದ ಸಂಘಟನೆ ವಿಚಾರದಲ್ಲಿ ಒಂದು ಶೂನ್ಯ ಆವರಿಸಿತ್ತು. ಏನು ಮುಂದೆ ಯಾವ ರೀತಿ ಪಕ್ಷದ ಸಂಘಟನೆ ಮಾಡೋದು, ಯಾರಿಗೆ ಪಕ್ಷದ ಸಂಘಟನೆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ಪಕ್ಷ ನಮಗೆ ತಾಯಿ ಇದ್ದಾಗೆ, ಪಕ್ಷ ಉಳಿದ್ರೆ ನಾವೆಲ್ಲ ಉಳಿತೀವಿ, ಪಕ್ಷದ ಉಳಿಸ್ತಕ್ಕಂಥ ಕೆಲಸವನ್ನ, ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನ ನಾನೇನೇ ಜವಾಬ್ದಾರಿ ತೆಗೆದುಕೊಳ್ತೀನಿ ಅಂತೇಳಿ ಎಲ್ಲ ತಾಲೂಕಿನ ಮುಖಂಡರ ಒಂದು ಅಭಿಪ್ರಾಯ, ಸಲಹೆ ಮೇರೆಗೆ ಕೊತ್ತೂರು ಮಂಜುನಾಥ್ ರವರ ಒಂದು ಬೆಂಬಲದಿಂದ, ಸಹಕಾರದಿಂದ ಇವತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೂಡ ಅತ್ಯಂತ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಪಕ್ಷದ ಸಂಘಟನೆಗೆ ಹೆಚ್ಚು ಬಲ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಆದಿನಾರಾಯಣರವರು ಮಾಡ್ತಾ ಇದ್ದಾರೆ. ಇವತ್ತು ಸಮಾಜ ಸೇವೆ ಬಹುಶಃ 2003ರಿಂದ 2013 10 ವರ್ಷಗಳ ಕಾಲ ನಿರಂತರ ಸಮಾಜ ಸೇವೆ ಮಾಡೋದ್ರ ಮೂಲಕ ಕೊತ್ತೂರು ಮಂಜುನಾಥ್ ರವರು ಯಾವ ರೀತಿ ತಾಲೂಕಿನ ಜನತೆಯ ಮನೆ ಮಗನಾಗಿ ಎಲ್ಲರ ಹೃದಯದಲ್ಲಿ ಸ್ಥಾಪಿಸಿದ್ರು, ಅದನ್ನ ಅವರ ಉತ್ತರಾಧಿಕಾರಿಯಾಗಿ, ಅವರ ವಾರಸ್ದಾರರಾಗಿ ಇವತ್ತು ಆದಿನಾರಾಯಣರವರು ಕೂಡ ಈ ಒಂದು ಸಮಾಜ ಸೇವೆಯನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅವರ ದೀರ್ಘ ಸುಮಂಗಲಿ ಭವ, ಹೆಣ್ಮಕ್ಕಳನ್ನ ಗೌರವಿಸ್ತಕ್ಕಂಥದ್ದು, ಏನು ತಾಯಿ ಮನೆಯಿಂದ ಯಾವ ರೀತಿ ಅರಿಶಿಣ ಕುಂಕುಮ ಇದು ಕೊಡ್ತಾರೆ, ಆ ರೀತಿ ಇವತ್ತು ಆದಿನಾರಾಯಣರವರು ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಯುವಕರು, ವಿದ್ಯಾವಂತರಾದ್ಮೇಲೆ, ಗ್ರಾಜುಯೇಷನ್ ಪಡ್ಕೊಂಡ್ಮೇಲೆ, ಡಿಪ್ಲೊಮಾ ಆದ್ಮೇಲೆ, ITI ಆದ್ಮೇಲೆ, SSLC ಮುಗಿಸಿದ್ಮೇಲೆ ಉದ್ಯೋಗ ಸಿಗದೆ ಯಾವ ರೀತಿ ಯಾವ ಉದ್ಯೋಗಕ್ಕೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಆಲೋಚನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಯಶಸ್ವಿಯಾದಂಥ, ಬಹುಶಃ ಅದು ಕೂಡ ಮುಳಬಾಗಿಲ ತಾಲೂಕಿನ ಇತಿಹಾಸದಲ್ಲಿ ಉಳಿದು ಹೋಗ್ತಕ್ಕಂಥ ಕಾರ್ಯಕ್ರಮ, ಯಶಸ್ವಿಯಾದಂಥ ಉದ್ಯೋಗ ಮೇಳವನ್ನು ಕೂಡ ಮಾಡೋದ್ರ ಮೂಲಕ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸಮಾಜ ಸೇವೆಯನ್ನ ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ಹೆಣ್ಮಕ್ಳನ್ನು ಗೌರವಿಸ್ತಕ್ಕಂಥದ್ದು,
ಯುವಕರಿಗೆ ಉದ್ಯೋಗವನ್ನು ಕೊಡೋದ್ರ ಮೂಲಕ ಅವರಿಗೆ ಸ್ವಾಭಿಮಾನದ ಬದುಕನ್ನ ಕಂಡುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಮತ್ತು ಇವತ್ತು ಹೆಲ್ಮೆಟ್ ವಿತರಣೆ ಒಂದು ರಕ್ಷಣೆ, ಪ್ರಾಣ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಂಗಾಗಿ ಇವತ್ತು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ವೈಯಕ್ತಿಕವಾಗಿ ತಾಲೂಕಿನ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ, ಮುಂದಿನ ದಿವಸಗಳಲ್ಲಿ ಇದೆಲ್ಲವೂ ಕೂಡ ನಿಮ್ಮನ್ನು ಕಾಪಾಡ್ತದೆ. ಈ ತಾಲೂಕಿನ ಜನತೆ ನಿಮ್ಮ ಕೈ ಹಿಡಿತಾರೆ. 2028ರಲ್ಲಿ ನಿಮಗೆ ಒಳ್ಳೇದಾಗ್ತದೆ. ಮಂಜಣ್ಣವರ ಆಶೀರ್ವಾದ, ಮಂಜಣ್ಣವರ ಬೆಂಬಲದಿಂದ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.